ನಮ್ಮ ಗಣರಾಜ್ಯೋತ್ಸವದ ಆಚರಣೆಯ ನಿಮಿತ್ತ ಇಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂತಹ ಮಾನ್ಯ ಶೈಲೇಂದ್ರ ಬೆಲ್ದಾಳೆ ಅವರಿದ್ದಾರೆ, ಸಂಸದರಾದಂತಹ ಮಾನ್ಯ ಸಾಗರ್ ಖಂಡ್ರೆ ಅವರು, ಮತ್ತೆ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಮಾನ್ಯ ಮಾರುತಿರಾವ್ ಮುಳೆ ಅವರೇ, ಗೂಢ ಅಧ್ಯಕ್ಷರಾದಂತಹ ಬಸವರಾಜ್ ಜಾರ್ಶೆಟ್ಟಿ ಅವರೇ, ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರೇ, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಾದ ಗಿರೀಶ್ ಬಡೋಲೆ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರೇ, ಬಂದಂತ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ವಿವಿಧ ಸರ್ಕಾರಿ ಇಲಾಖೆಗಳ ಮುಖ್ಯಸ್ಥರುಗಳೇ, ಪಥಸಂಚಲನದಲ್ಲಿ ಭಾಗವಹಿಸಿದಂತ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ಅರಣ್ಯ ಇಲಾಖೆ ಅಧಿಕಾರಿಗಳೇ, ಇವತ್ತಿತರ ಎಲ್ಲ ಸ್ಕೌಟ್ಸ್ ಗೈಡ್ಸ್, ಎನ್ಸಿಸಿ ಮತ್ತೆ ಎಲ್ಲ ಪಥಸಂಚಲನದಲ್ಲಿ ಭಾಗವಹಿಸಿದಂತ ಬಂಧುಗಳೇ, ಇಲ್ಲಿ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಂತ ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿನಿಯರೇ, ಸಹೋದರ ಸಹೋದರಿಯರೇ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಎಲ್ಲರಿಗೂ ಇವತ್ತಿನ ಈ ಒಂದು ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅಂದ್ರೆ ನಾವು ಸ್ವಾತಂತ್ರ್ಯಗೊಂಡಂಥದ್ದು 15ನೇ ಆಗಸ್ಟ್ 1947. ಅಂದ್ರೆ ನಾವು ನಮ್ಮದೇ ಆದಂತ ಸಂವಿಧಾನವನ್ನು ರಚನೆ ಮಾಡಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತಂದಂಥದ್ದು 26ನೇ ಜನವರಿ 1950. ಅಂದ್ರೆ ನಾವು ನಮ್ಮದೇ ಆಡಳಿತ ನಡೆಸತಕ್ಕಿರ್ತಕ್ಕಂಥದ್ದು ಈಗ 76 ವರ್ಷಗಳು ಕಳೆದು ಹೋಗಿದ್ದಾವೆ. 77ನೇ ವರ್ಷದಲ್ಲಿ ನಾವೆಲ್ಲ ಪಾದಾರ್ಪಣೆ ಮಾಡಿದ್ದೇವೆ. ಇವತ್ತಿನ ದಿವಸ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ, ಈ 76 ವರ್ಷದಲ್ಲಿ ನಾವೇನ್ ಮಾಡಿದ್ದೇವೆ, ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾರತ ದೇಶ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ. ಬಂಧುಗಳೇ, ಸುಮಾರು 200 ವರ್ಷಗಳವರೆಗೆ ಪರಕೀಯರ ಆಡಳಿತದಲ್ಲಿದ್ದಂತ ಈ ಒಂದು ರಾಷ್ಟ್ರ, ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ವಲ್ಲಭಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಜವಾಹರ್ಲಾಲ್ ನೆಹರೂಜಿಯವರು, ಹೀಗೆ ಹಲವಾರು ಜನ, ಭಗತ್ ಸಿಂಗ್ ರವರು, ಚಂದ್ರಶೇಖರ್ ಆಜಾದ್ ರವರು, ಅವರ ಜೊತೆಯಲ್ಲಿ ಅಸಂಖ್ಯಾತ ಜನ ಈ ರಾಷ್ಟ್ರಕ್ಕಾಗಿ ತ್ಯಾಗ ಮಾಡಿದ್ದಾರೆ, ರಕ್ತ ಕೊಟ್ಟಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ. ಅವರೆಲ್ಲರ ತ್ಯಾಗದಿಂದ ಇವತ್ತು ನಾವು ದಾಸ್ಯದಿಂದ, ಬಂಧನದಿಂದ ಮುಕ್ತಗೊಂಡಿದ್ದೇವೆ. ಅವರೆಲ್ಲರಿಗೆ ಸ್ಮರಿಸಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತು ನಾವು ನಮ್ಮದೇ ಆದಂತ ಏನೊಂದು ಬೃಹತ್ ಆದಂತ ಸಂವಿಧಾನ ಅಳವಡಿಸಿಕೊಂಡಿದ್ದೇವೆ. ಇದು ಈ ವಿಶ್ವದಲ್ಲಿ ಶ್ರೇಷ್ಠವಾದಂತ ಒಂದು ಸಂವಿಧಾನ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಸಮಾನವಾದಂತ ಹಕ್ಕನ್ನು ಕೊಟ್ಟು ಅವರಿಗೆ ಕರ್ತವ್ಯಗಳನ್ನು ಕೊಟ್ಟಂತದ್ದು ನಮ್ಮ ಸಂವಿಧಾನ. ಈ ಸಂವಿಧಾನ ರಚನೆಗಾಗಿ ಅತ್ಯಂತ
ಪ್ರಾಮಾಣಿಕವಾಗಿ ಪರಿಶ್ರಮ ಮಾಡಿ ಇಂಥ ಒಂದು ವಿಶಿಷ್ಟವಾದಂತ ಸಂವಿಧಾನವನ್ನು ಕೊಟ್ಟಂತ ಶ್ರೇಯಸ್ಸು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಹೀಗಾಗಿ ನಾವು ವೇದಿಕೆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಬಲಿದಾನ ಮಾಡಿದಂತ ಎಲ್ಲ ಸ್ವಾತಂತ್ರ್ಯ ಸೇನಾನಿಗಳಿಗೆ ಅವರೆಲ್ಲರಿಗೆ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನೀವು ನೋಡಿ ನಮ್ಮ ಸಂವಿಧಾನದಲ್ಲಿ ಇವತ್ತು ವಿವಿಧತೆಯಲ್ಲಿ ಏಕತೆ ಅಂತ ಹೇಳ್ತೇವೆ. ಇವತ್ತು ನಮ್ಮ ಜಾತ್ಯತೀತವಾದಂತಹ ಒಂದು ರಾಷ್ಟ್ರ, ಇಲ್ಲಿರುವಂತಹ ಅನೇಕ ಜಾತಿ, ಅನೇಕ ಭಾಷೆ, ಅನೇಕ ಧರ್ಮೀಯ ಜನರಿದ್ದಾರೆ. ಇವತ್ತೆಲ್ಲರಿಗೂ ಸಮಾನವಾದಂಥದ್ದು, ಎಲ್ಲರಿಗೂ ಇವತ್ತು ಈ ನೆಲದ ಕಾನೂನು ಒಂದೇ ಅನ್ನುವಂತಹ ರೀತಿಯಲ್ಲಿ ಇವತ್ತು ನಾವು ಅದನ್ನು ಜಾರಿಗೆ ತಂದಿದ್ದೇವೆ. ಇವತ್ತು ಸಂವಿಧಾನ ಅಳವಡಿಸಿಕೊಂಡು ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸುಮಾರು 76 ವರ್ಷಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ನಮ್ಮ ರಾಷ್ಟ್ರ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಗತಿಯನ್ನು ಸಾಧಿಸಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇವತ್ತು ಅತ್ಯಂತ ಬಡತನ ಕಾಡ್ತಾ ಇತ್ತು ನಮ್ಮ ದೇಶದಲ್ಲಿ. ಇವತ್ತಿರುವಂತಹ 30-32 ಕೋಟಿ ಜನರಿಗೆ ಅವರಿಗೆ ಆಹಾರ ಧಾನ್ಯಗಳು ಇರಲಿಲ್ಲ. ವಿದೇಶದಿಂದ ಹಸಿವಿನಿಂದ ಜನ ಮೃತ ಪಡ್ತಾ ಇದ್ರು. ವಿದೇಶದಿಂದ ಕಳಪೆ ಮಟ್ಟದ ಜಾನುವಾರುಗಳಿಗೆ ಕೊಡುವಂತ ಆಹಾರ ಇವತ್ತು ಆಮದು ಮಾಡಿಕೊಳ್ತಾ ಇದ್ದೇವೆ. ಆದರೆ ಇಂದು 140 ಕೋಟಿ ಜನಸಂಖ್ಯೆ, ಈ 140 ಕೋಟಿ ಜನರಿಗೆ ಬೇಕಾಗುವಷ್ಟು ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಿ ಮಾಡುವಂತಹ ಸಾಮರ್ಥ್ಯ ಇವತ್ತು ನಮಗೆ ಬಂದಿದೆ. ಅದರ ಜೊತೆಯಲ್ಲಿ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ನಾವೇನ್ ಕ್ರಾಂತಿಯನ್ನು ಮಾಡಿದ್ದೇವೆ. ಇಡೀ ಜಗತ್ತು ಅಂಗೈಯಲ್ಲಿ ಅನ್ನುವಂತಹ ರೀತಿಯಲ್ಲಿ 140 ಕೋಟಿ ಜನರಲ್ಲಿ ಸುಮಾರು 125 ಕೋಟಿ ಜನರ ಹತ್ರ ಇವತ್ತು ಮೊಬೈಲ್ ಇದೆ. ಕೂತಲ್ಲೇ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನೋಡಬಹುದು. ಇವತ್ತು ಅದರ ಜೊತೆಯಲ್ಲಿ ಬಾಹ್ಯಾಕಾಶಕ್ಕೆ ಇವತ್ತು ಹೋಗುವಂಥದ್ದು, ಅಲ್ಲಿ ಅನೇಕ ರೀತಿಯಲ್ಲಿ ಅನೇಕ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಹೀಗೆ ಇವತ್ತೇನು ಇಸ್ರೋ ಮಾಡಿದ್ದೇವೆ, ನವರತ್ನಗಳು ಮಾಡಿದ್ದೇವೆ, ಹಲವಾರು ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಂತ ಕೀರ್ತಿ ಸ್ವಾತಂತ್ರ್ಯ ನಂತರ ಬಂದಂತ ಎಲ್ಲಾ ನಮ್ಮ ನಾಯಕರುಗಳಿಗೆ ಸಲ್ತದೆ. ಈಗ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಅತ್ಯಂತ ಬಲಾಢ್ಯವಾಗಿ ಮುಂದೆ ನಡೆದಿದೆ ಅಂತೇಳಿ ಹೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬಹುದು. ಇದಕ್ಕೆ ಆತ್ಮೀಯ ಬಂಧುಗಳೇ, ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಮ್ಮ ರಾಷ್ಟ್ರೀಯ ನಾಯಕರ ಏನೊಂದು ಕನಸಿತ್ತು, ದೇಶದಲ್ಲಿರುವಂತಹ ಎಲ್ಲಾ ಜನ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಇವತ್ತು ನೋಡಿ ಭಾರತ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ. ಭಾರತದ ಜನರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುಭದ್ರಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಶ್ರಮಿಸುವ ಸಂಕಲ್ಪ. ಸಂವಿಧಾನದ ಈ ಪ್ರಸ್ತಾವನಾ ನುಡಿಗಳು ಭಾರತದ ಪ್ರತಿಯೊಬ್ಬ ಪ್ರಜೆಯ ನಿತ್ಯ ಜೀವನದ ಮೂಲ ಮಂತ್ರಗಳಾಗಬೇಕು. ಪ್ರತಿಯೊಬ್ಬ ಭಾರತೀಯ ಅವನ ನಡೆ ನುಡಿಗಳು ಸಂವಿಧಾನಕ್ಕೆ ಸಾಕ್ಷಿಯಾಗಿರಬೇಕು. ಸಂವಿಧಾನದ ನಿರ್ದೇಶನವನ್ನು ನಿಷ್ಠೆಯಿಂದ ಪಾಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಆದರೆ ಸಂವಿಧಾನದ ಈ ಆಶಯ 7.5 ದಶಕಗಳು ಕಾಲ ಕಳೆದರೂ ಪೂರ್ಣವಾಗಿ ಈಡೇರಿಲ್ಲ ಅಂತ ಹೇಳ್ಬೋದು. ಬಹಳಷ್ಟು ಪ್ರಗತಿ ಆದರೂ ಇನ್ನು ನಮ್ಮಲ್ಲಿ ಅನೇಕ ಜನ
ಇನ್ನು 20% ಜನ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ. ಜಾತ್ಯತೀತ ಅಂತ ಹೇಳ್ತೀವಿ, ಜಾತೀಯತೆ ಮತಾಂಧತೆ ಇವತ್ತಿಗೂ ಇದೆ. ಅನೇಕ ಕಡೆ ಇವತ್ತು ನಮ್ಮಲ್ಲಿ ಪ್ರತ್ಯೇಕತಾವಾದಿಗಳ ಸಮಸ್ಯೆ ಇದೆ, ಅನೇಕ ಕಡೆ ಉಗ್ರವಾದಿಗಳ ಸಮಸ್ಯೆ ಇದೆ, ಅನೇಕ ಕಡೆ ಇನ್ನು ಶೋಷಣೆ ಇದೆ, ಅನ್ಯಾಯ ಇದೆ, ದೌರ್ಜನ್ಯ ಇದೆ. ಇನ್ನು ಕಾರ್ಮಿಕರು, ಬಡವರು, ರೈತರು, ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಅವ್ರ ಪ್ರಗತಿ ಪತ್ರದತ್ತ ಸಾಗಬೇಕಾಗಿದೆ. ಇದಕ್ಕೆ ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಆತ್ಮ ವಿಮರ್ಶೆ ಮಾಡಿಕೊಳ್ಳಬೇಕು. ಇವತ್ತಿಡೀ ಈ ದೇಶದಲ್ಲಿರುವಂತಹ ಎಲ್ಲಾ ಜನ ಸಮಾನವಾಗಿ ಅಭಿವೃದ್ಧಿ ಆದರೆ ಮಾತ್ರ ಭಾರತ ದೇಶ ಬಲಾಢ್ಯ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಪ್ರಜಾಪ್ರಭುತ್ವವೆಂದರೆ ಕೇವಲ ಆಡಳಿತ ನಡೆಸುವ, ಅಧಿಕಾರ ಚಲಾಯಿಸುವ, ರಾಜಕೀಯ ಕ್ಷೇತ್ರಕ್ಕೆ ಸೀಮಿತವಾದ ಒಂದು ಸರ್ಕಾರಿ ವ್ಯವಸ್ಥೆ ಮಾತ್ರವಲ್ಲ, ಇದು ಅಂತಿಮವಾಗಿ ಅದು ಒಂದು ಜೀವನದ ವಿಧಾನವಾಗಬೇಕು. ಸಮಾಜದ ಎಲ್ಲಾ ವರ್ಗಗಳ ಜನತೆಗೆ ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಭದ್ರತೆಗಳನ್ನು ಒದಗಿಸುವುದೇ ಮುಖ್ಯವಾಗಬೇಕು ಅನ್ನುವಂತಹ ಒಂದು ಮಾತು. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿಗೂ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿ ಬಲಾಢ್ಯರಾಗಬೇಕು ಅಂತ ಹೇಳಿದ್ರೆ ಇಂದಿನ ಯುವಕರೇ ನಾಳೆ ನಮ್ಮ ನಾಡಿನ ನಾಗರಿಕರು. ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಇವತ್ತು ಭಾರತ ದೇಶ ಇಡೀ ಜಗತ್ತಿನಲ್ಲಿ ಯುವ ರಾಷ್ಟ್ರ ಅಂತಲೇ ನಮಗೆ ಕರೀತಾರೆ. ಯಾಕೆ ಕರೀತಾರೆ? ಯಾಕೆ ಅಂತ ಹೇಳಿದ್ರೆ 35 ವರ್ಷದ ಕೆಳಗಡೆನ ಇರುವಂತಹ ಏನ್ ಜನ ಇದ್ದಾರೆ, ಸುಮಾರು 65% ಜನ ಇದ್ದಾರೆ. 65% 140 ಕೋಟಿಗೆ 90 ಕೋಟಿ ಜನ ಒಂದು ಯುವ ಶಕ್ತಿ ಇದೆ ನಮ್ಮ ದೇಶದಲ್ಲಿ. ಇಷ್ಟೊಂದು ಯುವ ಶಕ್ತಿ ಜಗತ್ತಿನಲ್ಲಿ ಚೈನಾದಲ್ಲೂ ಇಲ್ಲ, ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಇವತ್ತು ನಮ್ಮ ರಾಷ್ಟ್ರದ ಯುವಕರು ಮನಸ್ಸು ಮಾಡಿದರೆ ಎಲ್ಲರಿಗೂ ಹಿಂದಕ್ಕೆ ಹಾಕುವಂತಹ ಒಂದು ಶಕ್ತಿ ಈ ರಾಷ್ಟ್ರಕ್ಕೆ ಇದೆ. ಆದರೆ ಇವತ್ತು ಯುವ ಶಕ್ತಿ ದಾರಿ ತಪ್ಪತಕ್ಕಂಥದ್ದು ನೋಡ್ತಾ ಇದ್ದೇವೆ. ಬಹಳ ಮೇಧಾವಿಗಳಿದ್ದಾರೆ, ಬಹಳ ಪ್ರತಿಭಾವಂತರಿದ್ದಾರೆ, ಎಂಜಿನಿಯರ್ಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಪರಿಣಿತರಿದ್ದಾರೆ, ಕೌಶಲ್ಯ ತರಬೇತಿ ಪಡೆದಿದ್ದಾರೆ, ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಆದರೆ ಅನೇಕ ಕಡೆ ನಾವು ನೋಡ್ತಾ ಇದ್ದೇವೆ, ಇವತ್ತು ಅವರು ದುಶ್ಚಟ ದುರ್ಗುಣಗಳಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು, ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡಿ ಇವತ್ತು ತಮ್ಮತನ ಕಳೆದುಕೊಳ್ತಾ ಇರ್ತಕ್ಕಂಥದ್ದು. ಅವರನ್ನು ಮುಖ್ಯವಾಹಿನಿಯಲ್ಲಿ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂತಹ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ. ಹೀಗಾಗಿ ಇವತ್ತು ಆ ಯುವ ಶಕ್ತಿಗೆ ಸದ್ಬಳಕೆ ಮಾಡಿಕೊಳ್ಳುವಂತದಕ್ಕೆ ನಾವೆಲ್ಲ ಇವತ್ತೊಂದು ಕಾರ್ಯಯೋಜನೆ ನಾವು ರಚನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿಯೂ ಸಹಿತ ಆ ಯುವಕರಿಗೆ ಯಾರ್ಯಾರು ಪದವಿ ಮಾಡಿದ್ದಾರೆ, ಯಾರು ಇವತ್ತಿನ ದಿವಸ ಕೌಶಲ್ಯ ಪಡೆದಿದ್ದಾರೆ, ಪರಿಣಿತರಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಯಾರು ಪದವಿ ಪಡೆದಂತವರು, ಇಂಜಿನಿಯರಿಂಗ್ ಮಾಡಿದಂತವರು, ಅವರೆಲ್ಲರಿಗೆ ಜಿಲ್ಲೆಯಲ್ಲಿ ಯುವಕರಿಗೆ ಕೌಶಲ್ಯ ತರಬೇತಿ ನೀಡಿ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೌಶಲ್ಯ ವರ್ಧನೆ ಮತ್ತು ಇತರ ಸಂಬಂಧಿತ ಇಲಾಖೆಗಳೊಂದಿಗೆ ಸಮಾಲೋಚಿಸಿ ಒಂದು ಕಾರ್ಯಯೋಜನೆ ರೂಪಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತು ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕದ ಬಹುದಿವಸದ ಏನೊಂದು ಕನಸಿತ್ತು, ಏನಪ್ಪ ನಮಗೆ ವಿಶೇಷ ಸ್ಥಾನಮಾನ ಕೊಡಬೇಕು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಕಾರಣಗಳಿಂದಾಗಿ ಶತಮಾನಗಳಿಂದ ಇವತ್ತು ನಾವೆಲ್ಲರೂ ವಂಚಿತರಾಗಿದ್ದ ಕಾರಣ, ತಾರತಮ್ಯ ಆಗಿದ್ದ ಕಾರಣ ಈ ಭಾಗ ಎಷ್ಟು ಅಭಿವೃದ್ಧಿ ಆಗಬೇಕು ಅಷ್ಟು ಆಗಿಲ್ಲ. ಹೀಗಾಗಿ ಹಿಂದುಳಿದ ಹಣಪಟ್ಟೆ ಕಳಿಸಬೇಕು ಅಂತ ಹೇಳಿ ಹಗಲಿರುಳು ಶ್ರಮ ನಾವೆಲ್ಲ ಕೂಡಿ ಮಾಡ್ತಾ ಇದ್ದೇವೆ. ಅದಕ್ಕೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕದ ಒಂದು ಅಡಿಯಲ್ಲಿ ಅಭಿವೃದ್ಧಿ ಮಂಡಳಿ ಏನು ರಚನೆ ಆಗಿದೆ, ರಚನೆ ಆಗಿ 11 ವರ್ಷಗಳಾಗಿದೆ. ಈ 11 ವರ್ಷಗಳಲ್ಲಿ ನಮಗೆ ಕಲ್ಯಾಣ ಕರ್ನಾಟಕ ನಿಧಿಯಿಂದ
ಸುಮಾರು 2,600 ಕೋಟಿ ರೂಪಾಯಿ ಇವತ್ತು ಅನುದಾನ ಬಂದಿದೆ. ಅದರಲ್ಲಿ 2,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಇನ್ನೂ ಸುಮಾರು 600 ಕೋಟಿ ರೂಪಾಯಿಯಲ್ಲಿ ಇವತ್ತು ಆ ಒಂದು ವಿವಿಧ ಅಭಿವೃದ್ಧಿ ಪ್ರಗತಿಪರ ಕೆಲಸ ಕಾರ್ಯಗಳು ನಡೀತಾ ಇದೆ. ಅನೇಕ ಆಸ್ತಿಗಳು ಸೃಷ್ಟಿ ಆಗಿದೆ. ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಅಕ್ಷರ ಆವಿಷ್ಕಾರ ಮುಖಾಂತರ ಸುಮಾರು 106 ಕೋಟಿ ರೂಪಾಯಿ ಅನುದಾನ ಖರ್ಚು ಮಾಡಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳಿಗೆ ಇವತ್ತು ಏನ್ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅವೆಲ್ಲವನ್ನು ಕೊಡ್ಲಿಕ್ಕೆ ಎಲ್ಲಿ ಕೋಣೆಗಳು ಬೇಕಾಗಿದೆ ಕೋಣೆಗಳನ್ನು ಮಂಜೂರಾತಿ ಮಾಡಿದ್ದೇವೆ. ಪೀಠೋಪಕರಣ, ಪಾಠೋಪಕರಣ, ಆಟದ ಮೈದಾನ, ಶುದ್ಧ ಕುಡಿಯುವ ನೀರು, ಶೌಚಾಲಯ, ಹೀಗೆ ಕಂಪ್ಯೂಟರ್ ಅವರಿಗೆ ಕೊಡುವಂಥದ್ದು, ಅವರಿಗೆ ತರಬೇತಿ ಕೊಡುವಂಥದ್ದು, 10ನೇ ತರಗತಿ ಫಲಿತಾಂಶ ಇದು ಇನ್ನೂ ಉತ್ತಮವಾಗಿ ಆಗಬೇಕು, ಅದರಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿ ಬಹಳಷ್ಟು ಇವತ್ತು ಶ್ರಮ ಮಾಡ್ತಾ ಇದ್ದೇವೆ. ಖಾಲಿ ಇದ್ದಂತ ಏನು ಶಿಕ್ಷಕರ ಹುದ್ದೆ ಇದೆ ಅದಕ್ಕೆ ಗೌರವ ಶಿಕ್ಷಕರನ್ನು ಈಗಾಗಲೇ ಎಲ್ಲಾ ಕಡೆ ನೇಮಕ ಮಾಡಿಕೊಳ್ಳಲಾಗಿದೆ. ಇವತ್ತು ಖಾಲಿ ಇದ್ದಂತ ಏನೆಲ್ಲಾ ಶಿಕ್ಷಕರ ಹುದ್ದೆ ಅಷ್ಟೇ ಅಲ್ಲ, ಇತರ ಎಲ್ಲಾ ಇಲಾಖೆಗಳಲ್ಲೂ 80% ಆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆಯ ಅನುಮತಿ ಇಲ್ಲದೆ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಇಲ್ಲಿ ಪ್ರಾರಂಭ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಹೀಗಾಗಿ ಪ್ರತಿ ವರ್ಷ ನಮ್ಮ ಸರ್ಕಾರ ಬಂದು ಈಗ 2 ವರ್ಷ ಇವತ್ತು 8 ತಿಂಗಳು ಆಗಿದೆ. ಈ ಒಂದು 2 ವರ್ಷ 8 ತಿಂಗಳ ಅವಧಿಯಲ್ಲಿ ಈ 3 ವರ್ಷ ಅಂತ ತಿಳಿಬಹುದು. ಇದರಲ್ಲಿ ಪ್ರತಿ ವರ್ಷ ನಾವು ಮಾತು ಕೊಟ್ಟಿದ್ದೇವೆ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಿಡ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗಾಗಲೇ 5,000 3 ವರ್ಷಕ್ಕೆ 15,000 ಕೋಟಿ ರೂಪಾಯಿ ಮೀಸಲಿಕ್ಕಿ ಅದರಲ್ಲಿ 5,500 ಕೋಟಿ ರೂಪಾಯಿ ಸರಾಸರಿ ನಮ್ಮ ಜಿಲ್ಲೆಗೆ ಅನುದಾನ ಬಂದಿದೆ. 1,200 ಕೋಟಿ ರೂಪಾಯಿಗೆ ಕ್ರಿಯಾಯೋಜನೆ ಮಾಡಿದ್ದೇವೆ. ಇನ್ನೂ ಕೆಲವೊಂದು ಕ್ರಿಯಾಯೋಜನೆ ಮಾಡಲಿಕ್ಕೆ ಬಾಕಿ ಇದೆ. ಇವತ್ತು ಆ ಕಾಮಗಾರಿಗಳು ನಡೀತಾ ಇದೆ. ಅದರ ಅಡಿಯಲ್ಲಿ ಅನೇಕ ರೀತಿಯಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಜೊತೆಯಲ್ಲಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಹಾಗೆ ನೀರಾವರಿ ಯೋಜನೆಗೂ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಇವತ್ತು ಅನೇಕ ರೀತಿಯಲ್ಲಿ ಹಣ ಸದ್ಬಳಕೆ ಮಾಡಿಕೊಂಡು ಇವತ್ತು ಇದನ್ನು ಅಭಿವೃದ್ಧಿ ಮಾಡುವಂತ ಒಂದು ಕೆಲಸ ಕಾರ್ಯ ನಾವು ಮಾಡ್ತಾ ಇದ್ದೇವೆ ಅನ್ನುವಂತ ಒಂದು ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೀದರ್ ಜಿಲ್ಲೆ ಇವತ್ತು ಇಲ್ಲಿ ಸ್ವಲ್ಪ ಮಟ್ಟಿಗೆ ನೈಸರ್ಗಿಕ ಸಂಪನ್ಮೂಲದ ಕೊರತೆ ಇದ್ರು ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ದಟ್ಟವಾದಂತ ಅರಣ್ಯ ಆಗಲಿ, ಖನಿಜ ಸಂಪತ್ತಾಗಲಿ ಇಲ್ಲ. ಹೀಗಾಗಿ ಕೈಗಾರಿಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿಲ್ಲ. ಕೃಷಿ ಆಧಾರಿತ ಕೈಗಾರಿಕೆಗಳು ಈಗಾಗಲೇ ನಡೀತಾ ಇದೆ. ಇದರ ಜೊತೆಯಲ್ಲಿ ಇವತ್ತು ನಾವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅದಕ್ಕೇನು ರಸ್ತೆ ಬೇಕು, ರೈಲು ಬೇಕು, ವಿಮಾನ ಸೌಕರ್ಯ ಬೇಕು. ಹೀಗಾಗಿ ಕೇಂದ್ರ ಸರ್ಕಾರ ಉಡಾನ್ ಯೋಜನೆ, ಈ ಉಡಾನ್ ಯೋಜನೆ 3 ವರ್ಷದಲ್ಲಿ ಸ್ಥಗಿತಗೊಂಡಿತ್ತು. ಉಡಾನ್ ಯೋಜನೆ ಸ್ಥಗಿತಗೊಂಡ ನಂತರ ಇವತ್ತು ಮತ್ತೆ ಬೀದರ್ನಲ್ಲಿ ವಿಮಾನಯಾನ ಪ್ರಾರಂಭ ಮಾಡಬೇಕು ಅಂತೇಳಿ ಹೇಳಿ 1.5 ವರ್ಷ ಸ್ಥಗಿತಗೊಂಡಂತಹ ವಿಮಾನಯಾನ 15 ಕೋಟಿ ರೂಪಾಯಿ ನಮ್ಮ ಅನುದಾನದಲ್ಲಿ ಅದಕ್ಕೆ ಒದಗಿಸಿ ಪ್ರೋತ್ಸಾಹನ ಕೊಟ್ಟು ಅದನ್ನು ಮತ್ತೆ ಪುನರಾರಂಭ ಮಾಡಲಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಮತ್ತೆ ಅದು 1 ವರ್ಷಕ್ಕೆ, ಈ ವರ್ಷ ಪುನಃ ಅದಕ್ಕೆ ಅವಶ್ಯಕತೆ ಇರುವಂತಹ ಏನು 13ರಿಂದ 15 ಕೋಟಿ ಹಣ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಿಂದ ಕೊಟ್ಟು ಅದನ್ನು ಮುಂದುವರಿಸಲಾಗುವುದು ಅನ್ನುವಂತ ಒಂದು ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇಲ್ಲಿರುವಂತಹ ಎಲ್ಲ ಇವತ್ತು ವಿಶೇಷವಾಗಿ ಬೀದರ್ ಒಂದು ಪ್ರವಾಸಿ ತಾಣ ಆಗಬೇಕು ಅಂತ ಹೇಳಿ ಇವತ್ತು ನಾನು 10 ಎಕರೆ ನಮ್ಮ ಅತಿವಾಳ ಹತ್ರ ಜಮೀನನ್ನು ಮೀಸಲಿಕ್ಕಿ ಅದಕ್ಕೆ ಸುಮಾರು 25 ಕೋಟಿ ಅಂದಾಜು ಒಂದು ವೆಚ್ಚದಲ್ಲಿ
ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಒಂದು ಅಧ್ಯಯನ ಕೇಂದ್ರ, ಒಂದು ಇವತ್ತು ಸಂಶೋಧನಾ ಕೇಂದ್ರ ಮಾಡಬೇಕು ಅಂತ ಹೇಳಿ ಈ ವರ್ಷ ಅದಕ್ಕೆ 5 ಕೋಟಿ ರೂಪಾಯಿ ಅನುದಾನ ಮೀಸಲಿಕ್ಕೆ, ಮುಂದಿನ ವರ್ಷ ಬಾಕಿ ಅನುದಾನ ಇಕ್ಕೆ ಅದನ್ನು ಒಂದು 18 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಗೆಲ್ಲ ಗೊತ್ತಿದೆ, ಇವತ್ತಿದು ಇದು ನಮ್ಮ ಶರಣರ ನಾಡು, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತ ಈ ಒಂದು ಪುಣ್ಯ ಭೂಮಿ. ಇಲ್ಲಿ ಇವತ್ತು ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರವಾದಂತಹ ಅನುಭವ ಮಂಟಪ, ಈ ಅನುಭವ ಮಂಟಪ ಕಾಮಗಾರಿ ಬಹಳ ವೇಗದ ಗತಿಯಲ್ಲಿ ನಡೀತಾ ಇದೆ. ಈಗಾಗಲೇ 400 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇವೆ. ಇನ್ನೂ 100 ಕೋಟಿ ರೂಪಾಯಿ ಮಾರ್ಚ್ ಒಳಗಾಗಿ ಬಿಡುಗಡೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡಿದ್ದೇನೆ. ಇವತ್ತು 770 ಕಂಬಗಳ ಮೇಲೆ 770 ಶರಣರ ಏನು ವಚನಗಳಿದಾವೆ ಅವೆಲ್ಲವನ್ನು ಕೆತ್ತಿ ಇವತ್ತು ಯಾವ ರೀತಿಯಲ್ಲಿ ಯುವಕರಿಗೆ ಆಕರ್ಷಣೆ ಮಾಡುವಂತ ರೀತಿಯಲ್ಲಿ ಪ್ರಥಮ ಇಷ್ಟಲಿಂಗ ಧ್ಯಾನ ಮಾಡುವಂತಹ ಒಂದು ವೈಜ್ಞಾನಿಕವಾಗಿ ಅದನ್ನು ಅಧ್ಯಯನ ಮಾಡಿ ಅದರ ತರಬೇತಿ ಕೇಂದ್ರ ಇಡೀ ಜಗತ್ತಿನಲ್ಲಿ ಪ್ರಥಮವಾಗಿ ಮಾಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿ ಯುವಕರಿಗೂ ಅಲ್ಲಿ ಏನು ಶರಣರ ವೃತ್ತಿ ಇತ್ತು ಆ ವೃತ್ತಿಯ ತರಬೇತಿ ಕೊಡುವಂತಹ ರೀತಿಯಲ್ಲಿ ಶರಣ ಗ್ರಾಮ ಮಾಡುವಂತದ್ದು ನಡೀತಾ ಇದೆ. ಈ ಡಿಸೆಂಬರ್ ಒಳಗಾಗಿ ಇನ್ನೂ ಸುಮಾರು 250 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂತ ಒಂದು ಯೋಜನೆ ರೂಪಿಸಿದ್ದೇವೆ. ಈ ವರ್ಷ ಅಥವಾ ಮಾರ್ಚ್ ಒಳಗಾಗಿ ಇವತ್ತು ಮುಂದಿನ ನಾವು ಈ ಅನುಭವ ಮಂಟಪವನ್ನು ಲೋಕಾರ್ಪಣೆ ಮಾಡಿ ಇಲ್ಲಿರುವಂತಹ ಎಲ್ಲಾ ಒಂದು ಪ್ರವಾಸೋದ್ಯಮಕ್ಕೆ ಇದು ಬಹಳಷ್ಟು ನಮಗೆ ಸಹಾಯ ಆಗ್ತದೆ. ದೇಶ ವಿದೇಶಗಳಿಂದ ಜನ ಬಂದು ಇಲ್ಲಿ ಅನುಭವ ಮಂಟಪ ನೋಡ್ತಾರೆ. ಇದರಿಂದ ಆರ್ಥಿಕ ಅಭಿವೃದ್ಧಿನೂ ಆಗ್ತದೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಈ ವರ್ಷದ ಆಯವ್ಯಯದಲ್ಲಿ ನಾನು ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಾ ಕೇಂದ್ರವನ್ನು ಒಂದೇ ಪಥದಲ್ಲಿ ಒಗ್ಗೂಡಿಸುವ ಚಿಂತನೆ ಮಾಡಿ 250 ಕಿಲೋಮೀಟರ್, ಇವತ್ತು 250 ಕಿಲೋಮೀಟರ್ ವರ್ತುಲ ರಸ್ತೆ ರಿಂಗ್ ರೋಡ್ ಬರ್ತದೆ. ಆ ವರ್ತುಲ ರಸ್ತೆ ರಿಂಗ್ ರೋಡ್ ಮಾಡುವ ಪ್ರಸ್ತಾವನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೊಡ್ತಾ ಇದ್ದೇನೆ. ಅದನ್ನು ಮಂಜೂರಿ ಮಾಡಿಸಲಿಕ್ಕೆ ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂತ ಒಂದು ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಜಿಲ್ಲೆಯಲ್ಲಿ ನಾವು ಬಂದ ಮೇಲೆ ಏನೇನು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ, ಏನೇನು ಪ್ರಗತಿ ನಡೀತಾ ಇದೆ ಅದೆಲ್ಲದರ ಕೆಲವೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ ಅರಣ್ಯ ಇಲಾಖೆ, ನಾನು ಅರಣ್ಯ ಪರಿಸರ ಸಚಿವನಾಗಿ ಇಡೀ ರಾಜ್ಯದಾದ್ಯಂತ ಸುತ್ತಾಡಿ ಪ್ರಕೃತಿ ಪರಿಸರ ಇದ್ರೆ ಮಾತ್ರ ಇವತ್ತು ನಾವೆಲ್ಲ ಇಲ್ಲಿ ಜೀವಿತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಪ್ರಕೃತಿ ಪರಿಸರ ಇಲ್ಲದೆ ಹೋದ್ರೆ, ಹಾಳಾಗಿ ಹೋದ್ರೆ ಏನೇನ್ ಪ್ರಕೃತಿ ವಿಕೋಪಗಳಾಗ್ತವೆ ನೋಡಿದಿರಿ. ಹವಾಮಾನ ಬದಲಾವಣೆಯಿಂದ ಯಾವ ರೀತಿಯಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ. ಇಲ್ಲೇನು ಯಾವ ರೀತಿಯಲ್ಲಿ ಮೆಗಾ ಸ್ಫೋಟ ಆಗ್ತದೆ, ನಮ್ಮ ಜಿಲ್ಲೆಯಲ್ಲೇ ಎಷ್ಟು ಮಟ್ಟಿಗೆ ಬೆಳೆ ಹಾನಿ ಆಗಿದೆ. ಪ್ರವಾಹ ಬಂದು ಮಳೆ ಒಂದು ತಿಂಗಳಲ್ಲಿ ಬೀಳುವಂತಹ ಮಳೆ ಇವತ್ತು 7 ದಿವಸದಲ್ಲಿ ಬೀಳ್ತದೆ, 7 ದಿವಸದಲ್ಲಿ ಮಳೆ ಬೀಳುವಂತ ಮಳೆ 1 ದಿವಸದಲ್ಲಿ ಬೀಳ್ತದೆ. ಯಾಕೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಋತುಮಾನಗಳು ಬದಲಾವಣೆ ಆಗ್ತಾ ಇದೆ. ನಾವೆಲ್ಲ ಯುವಕರು ಆಲೋಚನೆ ಮಾಡಬೇಕು. ಇರುವಂತದ್ದು ಒಂದೇ ಭೂಮಿ. ಈ ಭೂಮಿ ಆರೋಗ್ಯಕರವಾಗಿ ನಾವು ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೀಗಾಗಿ ಮರ ಬೆಳೆಸುವುದು, ಗಿಡ ಬೆಳೆಸುವುದು ಇವೆಲ್ಲವೂ ಬಹಳ ಅವಶ್ಯಕತೆ ಇದೆ. ಸ್ವಚ್ಛತೆಯನ್ನು ಕಾಪಾಡಬೇಕು. ನಾವು ನೋಡ್ತಾ ಇದ್ದೇವೆ ಇವತ್ತೇನು ರೋಗಗಳು ಬರ್ತಾ ಇದೆ. ಹಿಂದೆ ಮಹಾಮಾರಿ ಬಂದಿತ್ತು ಕರೋನಾ ಬಂದಾಗ ಏನ್ ಜನ ಮೃತಪಟ್ಟರು, ಲಕ್ಷಾಂತರ ಜನ
ಇವತ್ತೇನು ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟಿದ್ದು ನಮ್ಮ ಕಣ್ಣೆದುರುಗಡೆ ಇದೆ. ಹೀಗಾಗಿ ಇವತ್ತು ಆಕ್ಸಿಜನ್ ಯಾರು ಕೊಡ್ತಾರೆ? ಆಕ್ಸಿಜನ್ ಕೊಡುವಂಥದ್ದು ಮರಗಿಡಗಳು. ಆಕ್ಸಿಜನ್ ಕೊಟ್ಟು ಇಂಗಾಲ ಡೈಆಕ್ಸೈಡ್ ಅದು ಸೇವನೆ ಮಾಡಿ ಪರಿಸರ ಪ್ರಕೃತಿ ಉಳಿಸ್ತದೆ. ಹೀಗಾಗಿ ಮರಗಳು ಬೆಳೆಸಬೇಕು, ಗಿಡಗಳು ಬೆಳೆಸಬೇಕು. ಇವತ್ತು ನೀರಿನ ಮೂಲಗಳು ಶುದ್ಧವಾಗಿರಬೇಕು ಅಂದ್ರೆ ತ್ಯಾಜ್ಯ ನೀರು, ಮಲತ್ಯಾಜ್ಯ, ಇವತ್ತೇನು ಘನತ್ಯಾಜ್ಯ, ಆ ಒಂದು ಪ್ಲಾಸ್ಟಿಕ್ ಆಗಲಿ ಅದು ಅಲ್ಲಿ ನದಿ ನೀರಲ್ಲಿ ಇರ್ಬೋದು, ಹಳ್ಳಗಳಲ್ಲಿ ಇರ್ಬೋದು, ಕೆರೆಗಳಲ್ಲಿರ್ಬೋದು, ಬಿಡಬಾರದು. ಹೀಗಾಗಿ ವಾಹನಗಳಿಂದ ಹೊರಸೂಸುವಂತ ಏನೊಂದು ಇಂಗಾಲ ಡೈಆಕ್ಸೈಡ್ ಇದೆ ಇದು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಇವತ್ತು ವಾಯು ಮಾಲಿನ್ಯ ಆಗ್ತದೆ. ಇದು ಮಕ್ಕಳಿಗೆ ತಿಳಿಸಿ ಹೇಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ರಾಜ್ಯದಲ್ಲಿ 11 ಕೋಟಿ ಸಸಿ ನೆಟ್ಟಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 35ರಿಂದ 40 ಲಕ್ಷ ಸಸಿ ನಾವು ನೆಟ್ಟಿದ್ದೇವೆ. ಅದು ಎಷ್ಟು ಬದುಕುಳಿದಿದೆ ಅನ್ನುವಂಥದ್ದು ನಾನು ಅದರ ಬಗ್ಗೆ ಆಡಿಟ್ ಮಾಡಿಸ್ತಾ ಇದ್ದೇನೆ. ಈ ವರ್ಷ ಮತ್ತೆ 2026-27 ನನಗೆ ವರದಿ ಕೊಟ್ಟಿದ್ದಾರೆ 8 ಲಕ್ಷ ಸಸಿ ಅಂತ ಹೇಳಿ. ಅದು 8 ಲಕ್ಷ ಇಲ್ಲ, 10 ಲಕ್ಷ ಸಸಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ಅನುದಾನ ಒದಗಿಸಲಾಗುವುದು. 10 ಲಕ್ಷ ಸಸಿ ಇವತ್ತು ಮತ್ತೆ ಈ ವರ್ಷ 2026-27ಕ್ಕೆ ನೆಡ್ತೀವಿ. ಇವತ್ತು ಅದಕ್ಕೆ ತಾವೆಲ್ಲ ಸಹಕಾರ ಮಾಡಿ, ಎಲ್ಲ ಸಂಘ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ಸರ್ಕಾರಿ ಎಲ್ಲ ಇಲಾಖೆಗಳು ಎಲ್ಲರೂ ಸೇರಿ ಇವತ್ತು ಪ್ರಯತ್ನ ಮಾಡಿದ್ದಾರೆ. ಇನ್ನೂ 5 ಲಕ್ಷ ಹೆಚ್ಚಿಗೂ ಮಾಡಬಹುದು. ಅವರವರು ಸ್ವಯಂ ಇಚ್ಛೆಯಿಂದ ಒಂದು ಕರೆ ಕೊಡ್ತೇನೆ, ಪ್ರತಿಯೊಬ್ಬರು ಒಂದೊಂದು ಸಸಿ ಹಾಕಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳ ಕಡೆಯಿಂದ ಎಲ್ಲೆಲ್ಲಿ ಹಾಕಬಹುದು ಅಂತ ಹೇಳಿ ಆ ಒಂದು ಜಾಗಗಳನ್ನು ಗುರುತಿಸ್ತಾರೆ. ಅದನ್ನು ಬರುವ ಮೇ ಜೂನ್ನಲ್ಲಿ ಏನು ಮುಂಗಾರು ಪ್ರಾರಂಭ ಆಗ್ತದೆ ಆ ಸಮಯದಲ್ಲಿ ಆ ಸಸಿ ನೆಡುವಂತ ಒಂದು ಯುದ್ಧೋಪಾದಿಯಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ನಾವೆಲ್ಲ ಮಾಡೋಣ ಅನ್ನುವಂತ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಪರಿಸರ ಪ್ರವಾಸೋದ್ಯಮ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿಗೆ ಆಗಬೇಕು ಅಂತ ಹೇಳಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಹೊನ್ನಿಕೇರಿಯಲ್ಲಿ ಒಂದು ನಾವು ಎಕೋ ಟೂರಿಸಂ ಟ್ರೆಕಿಂಗ್ ಇವತ್ತು ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಮೇ ಒಳಗಾಗಿ ಆ ಕಾಮಗಾರಿ ಪೂರ್ತಿ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಲಾಗುವುದು ಅನ್ನುವಂತ ಒಂದು ಮಾತನ್ನು ಇಲ್ಲಿ ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಎಲ್ಲ